ಸೊ ಹಾಯ್ ಗೈಸ್, ನಾನು ನಿಮ್ಮ ವೀಕ್ ಕನ್ನಡಿಗ. ಸೊ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ಇನ್ನೊಂದು ಏನು ಹೇಳಬೇಕು ಅಂತ ಬಂದೆ ಅಂದರೆ, ನಾನು ಹಳೆ ವಿಡಿಯೋ ಫಸ್ಟ್ ಪೋಸ್ಟ್ ಮಾಡಿದ್ನಲ್ಲ ಗೆಸ್ಸಿಂಗ್ ದ ಲೋಗೋಸ್ ವಿತ್ ಮೈ ಸಿಸ್ಟರ್ಸ್ ಅಂತ, ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಸೊ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಯಾರ್ಯಾರು ನನ್ನ ಸಪೋರ್ಟ್ ಮಾಡಿದ್ದೀರೋ. ಸೊ ನೆಕ್ಸ್ಟ್ ಯಾವ ಥರ ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೋ ಸೊ ಅದು ಕಮೆಂಟಲ್ಲಿ ತಿಳಿಸಿ. ಸೊ ಆ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಕಂಟೆಂಟ್ ಏನು ಅಂದರೆ, ನಮ್ಮ ಅಪ್ಪ ಅಮ್ಮನ ಜೊತೆ ಹೋಯ್ತಾ ಇರೋದ ಊರಿಗೆ. ನಾಳೆ ಬಂದು ನಮ್ಮ ಚಿಕ್ಕಮ್ಮನ ಮದುವೆ ಇದೆ. ಸೊ ಆ ರೀಸನಿಂದ ಹೊರಟ್ವಿ ಒಂದಿನ ಬ್ಯಾಕೆ. ಡ್ಯಾಡ್, ಇನ್ನೊಂದು ಯಾವ ದೇವಸ್ಥಾನ ರೆಡಿ ಹೋಯ್ತಾ ಇರೋದು ನಾವು ಇವಾಗ? ಕದಿರಿ ನರಸಿಂಹಸ್ವಾಮಿ ಟೆಂಪಲ್ ಅಂತ ಗೈಸ್. ಬನ್ನಿ. ಆದರೆ ಒಳಗಡೆ ಫೋನ್ ಅಲೋ ಮಾಡಿದ್ರೆ ನಿಮಗೂ ತೋರಿಸ್ತೀನಿ. ಅಲೋ ಮಾಡಿದ್ರೆ ಐ ಆಮ್ ವೆರಿ ಸಾರಿ. ನೋಡೋಣ ಬನ್ನಿ, ಔಟ್ ಸೈಡ್ ಏನಿದೆ ಎಲ್ಲ ತೋರಿಸ್ತೀನಿ. ಹಂಗೆ ಗೈಸ್, ಇನ್ನೊಂದೇನು ಅಂದರೆ, ನಮ್ಮೂರಲ್ಲಿ ಬೇಜಾನ್ ಪ್ಲೇಸಸ್ ಇದೆ ನೋಡೋದು. ಅಂದರೆ ಆ ಥರ ವ್ಯೂ ಪಾಯಿಂಟ್ಸ್ಗಳಿರ್ಬೋದು, ಹಿಲ್ ಸ್ಟೇಷನ್ಸು, ಆ ಥರ ಬೇಜಾನ್ ಇದೆ. ಸೊ ತೋರಿಸ್ತೀನಿ ಬನ್ನಿ, ಆದಷ್ಟು ಟ್ರೈ ಮಾಡ್ತೀನಿ. ನಮ್ಮಪ್ಪ ಸೈಲೆಂಟಾಗಿ ಏನಕ್ಕೋ ಕರ್ಕೊಂಡು ಹೋದ್ರು, ಬಾ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ. ನೋಡಿದ್ರೆ ದಿಲ್ಪಸಂದ್ ಕೊಡ್ಸಕ್ಕೆ, ಚಿಕ್ಕಬಳ್ಳಾಪುರಲ್ಲಿ ಫೇಮಸ್ ಇದೆ ದಿಲ್ಪಸಂದ್. ಸೊ ಕೊಡ್ಸಕ್ಕೆ ಅಂತ ಕರ್ಕೊಂಡ್ಬಂದ್ರು. ನೋಡೋಣ ಬನ್ನಿ. ಸೊ ಗೈಸ್, ಇದೇ ಫೇಮಸ್ ಆದ ಬೇಕ್ರಿ, ನೋಡ್ಕೊಂಬಿಡಿ. ನಂಗಂತೂ ತಿಂತ್ಯ ಅಂತ ದಿಲ್ಪಸಂದ್ ಫೇಮಸ್ ಆದ ದಿಲ್ಪಸಂದ್ ಕೂಡ ಕೊಟ್ಟಿಲ್ಲ ಗೈಸ್. ನೋಡಿ ಮಾ, ಒಂದು ತುತ್ತಾದ್ರೂ ಕೊಡಮ್ಮ. ಅಪ್ಪ ಗೈಸ್, ಎಮೋಷನಲ್ ಡ್ಯಾಮೇಜ್. ಪಾಪ. ಗೈಸ್, ಇದು ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಫುಲ್ ಮೌಂಟೇನ್ಸೇ ಇತ್ತು. ಬಟ್ ಈ ರೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಸೊ ಬೆಟ್ಟ ಎಲ್ಲ ಫುಲ್ ಹೊಡೆದು ಈ ರೋಡ್ ಮಾಡಿರೋದು. ಆ ರೋಡ್ಗೆ ಕೆಳಗಡೆ ಒಂದು ರೋಡ್ ಥರ ಮಾಡಿದ್ದಾರೆ, ಮತ್ತು ಮೇಲೊಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಮೇಲೆ ನಾನು ಟ್ರಾವೆಲ್ ಮಾಡ್ತಾರೆ. ನಿಮಗೆ ನೋಡ್ತಾ ಇದ್ದೀರಲ್ಲ ಮೇಲೆ ಒಂಥರ ವೈಟ್ ಆಗಿ, ಅದು ಒಂದು ನೆಕ್ಸ್ಟ್ ಫ್ಲೈಓವರ್ ಬರ್ತಾ ಇರೋದು. ಅದೇ ಹೈವೇ ಮಾಡ್ತವ್ರೆ, ಒಂದು ದೊಡ್ಡ ಹೈವೇ ಮಾಡ್ತಾರೆ ಬೆಂಗಳೂರಿಂದ. ಸೊ ಅದಕ್ಕೆ ಜಾಯ್ನ್ ಆಗೋ ಥರ ಏನೋ ಸಮಥಿಂಗ್ ಮಾಡ್ತಾ ಇರೋದು. ಇನ್ನೂ ಪ್ಲ್ಯಾನ್ ಕರೆಕ್ಟಾಗಿ ಗೊತ್ತಿಲ್ಲ ಅದು. ಬಟ್ ನೀವು ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಎಲ್ಲ ಬೆಟ್ಟ, ಫುಲ್ ಜಾಯಿನ್ ಬೆಟ್ಟ ಇದ್ದು ಹೊಡೆದಾಕಿ ಮಾಡಿರೋದು. ನೋಡಿ ಹೆಂಗಿದೆ ಅಂತ ವ್ಯೂ ಪಾಯಿಂಟ್ಸ್. ಯಾವ್ದು ನಿಮಗೆ ಇಷ್ಟ ಆಯಿತು ಸೆಕೆಂಡ್ಸ್ ಮೆನ್ಷನ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ. ಗೈಸ್, ಫೈನಲಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಇವಾಗ ಸೀದಾ ನಮ್ಮ ಅತ್ತೆ ಮನೆಗೆ ಹೊಡಬೇಕು. ಅಂದರೆ ಇಲ್ಲಿಂದ ಒಂದು 180 ಕಿಲೋಮೀಟರ್ಸ್ ಟ್ರಾವೆಲ್ ಇದೆ. ಅಂದರೆ ನಾವು ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ ನಾವು ಬಿಟ್ಟಿದ್ದು. ಬೆಳಗ್ಗೆ ಬಿಟ್ಟಿದ್ದಕ್ಕೆ ಮಾರ್ನಿಂಗ್ ಒಂದು 7 o'clock ಏನೋ ಬಿಟ್ವಿ ಗೈಸ್. 7 o'clock ಬಿಟ್ಟಿದ್ದಕ್ಕೆ ನಾವು ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದ್ರೆ 2 o'clock. ನಾವು ಮತ್ತೆ ನಮ್ಮ ಊರಿಗೆ ಹೋಗಿ ರೀಚ್ ಆಗೋಷ್ಟು ಮತ್ತೆ 4 ಆಗ್ಬಿಡುತ್ತೀನಿ. ಸಿಕ್ಕಾಪಟ್ಟೆ ಟ್ರಾವೆಲ್, ಡಿಸ್ಟೆನ್ಸ್ ತುಂಬ ಇದೆ ಗೈಸ್. ದರ್ಶನ ಮಾಡೋದು ಸೂಪರ್ ಆಗಿತ್ತು ಗೈಸ್, ವಿಸಿಟ್ ಮಾಡಿ ಚೆನ್ನಾಗಿ ಗೈಸ್. ನೆಕ್ಸ್ಟ್ ಡ್ರೀಮ್ ವಿತಿನ್ ಎ ಮಂತ್ ಬರುತ್ತೆ ನೋಡಿ ನೆಕ್ಸ್ಟ್. ಸೊ ಗೈಸ್, ನೋಡಿದ್ರಲ್ಲ, ಇದೇ ವ್ಯೂ ಪಾಯಿಂಟ್. ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್ ಅಂತ ಕರ್ಸ್ ಅಂತ ನೋಡ್ತೀನಿ. ಫುಲ್ ಘಾಟ್ ಸ್ಟೇಷನ್ ಗೈಸ್ ಇದು. ನಾನು ನಿಮಗೆ ಬೆಳಕಿದ್ದಾಗ ನಿಮಗೆ ಒಂದು ವಿಡಿಯೋ ಅಂದರೆ ಸ್ಟಾರ್ಟಿಂಗ್ ಕ್ಲಿಪ್ ಹಾಕಿದ್ದು, ಕತ್ಲಾದ್ಮೇಲೆ ಬಂದು ರೀಚ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬೆಳಕಲ್ಲಿ ಬಿಟ್ಟರೆ ಕತ್ಲಾದ ಬಂದು ಸೇರಿದ್ದೀವಿ ಅಂದರೆ ಎಷ್ಟು ಅವರ್ ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ ನೀವೇ. ಸೊ ಇಷ್ಟು ಅವರ್ ಡಿಫ್ರೆನ್ಸ್ ಇದೆ ಗೈಸ್. ನಾವು ಟೋಟಲ್ ಬಂದು ರೀಚ್ ಆಗಬೇಕಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಜರ್ನಿನೇ ಆಗೋಗುತ್ತೆ. ಬಟ್ ಇನ್ನೊಂದೇನು ಡಿಲೇ ಆಗಿದ್ದು ನಮ್ಗೆ ಎಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋಯ್ತು, ಅದೊಂದು ಸ್ವಲ್ಪ ಡಿಲೇ ಆಯಿತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ. ನೆಕ್ಸ್ಟ್ ಏನು ಅಂದರೆ ಗೈಸ್, ಇನ್ನೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಯಾಕೆಂದರೆ ನನಗೆ ಹಳೆ ವಿಡಿಯೋ ಏನು ಅಪ್ಲೋಡ್ ಮಾಡೋದು ಅದರಿಂದ ಒಳ್ಳೆ ಅಂದರೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಮತ್ತು ಎಷ್ಟೊಂದು ಜನ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಸ್ವಲ್ಪ ಎಂಕರೇಜಸ್ ಮಾಡ್ತವ್ರೆ. ನೆಕ್ಸ್ಟ್ ಕಂಟೆಂಟ್ಸ್ಗಳು ಸ್ವಲ್ಪ ಜನ ಕೊಟ್ಟರು, ಹಿಂಗೆ ಮಾಡಿ ಇಬ್ಬರು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಸಮ್ ಮೆಂಬರ್ಸ್ ಹೇಳಿದ್ರು, ಸೊ ಹಿಂಗೆ ಚೇಂಜ್ ಮಾಡ್ಕೊಬೇಕು ಅಂದರೆ ನನ್ನ ಮಿಸ್ಟೇಕ್ಸ್ ಕೇಳಿದ್ನ, ಸ್ವಲ್ಪ ಜನ ಮಿಸ್ಟೇಕ್ಸ್ ಆಗಿರ್ತಾರೆ ಚೇಂಜ್ ಮಾಡ್ಕೊ ಅಂತ. ಸೊ ಎಲ್ಲ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಯಾವ ಥರ ನಿಮಗೆ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ನಾನು ಆ ಥರ ನಿಮ್ಗೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ನೋಡೋಣ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟಾಟಾ, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.